ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನಾನು ಒಳಗೆ ಬಂದರೆ ನಿಮ್ಮಿಬ್ಬರನ್ನ ನಿಲ್ಲೋದಕ್ಕೂ ಬಿಡೋದಿಲ್ಲ. ಯಾಕೆ ಏನಾಯ್ತು? ಏನಿಲ್ಲ, ನಾವು ಬರ್ತೀವಿ. ಅಯ್ಯೋ, ಯಾಕಪ್ಪ ಏನಾಯ್ತು? ಒಳಗ್ ಬಾಪ್ಪ, ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹೋಗಿವಂತೆ. ವಿರೂಪಾಕ್ಷ ಶಾಸ್ತ್ರಿಗಳು ಸಪ್ತಾಹ ಮಾಡಿಸ್ದೆ ಹಾಗೆ ಹೋಗ್ಬಿಟ್ರಲ್ಲ. ಏನು ಅಪಶಕುನ ಇದು? ನನ್ನ ತಮ್ಮ ದೇವು ಕೂಡ ಹೊರಟ್ಬಿಟ್ಟ. ಇನ್ನೂ ಶುರುನೇ ಆಗಲಿಲ್ಲ, ಆಗಲೇ ಅನೇಕ ವಿಘ್ನಗಳು. ಹೀಗಾದರೆ ನಾವು ದುರ್ಗಾ ಸಪ್ತಾಹ ಪೂರ್ತಿ ಮಾಡೋದು ಹೇಗೆ? ಹೋದ ಸಾತಿ ಸುಂದರಿ ದುರ್ಗಾ ಸಪ್ತಾಹ ಮಾಡಿದಾಗಲೂ ಹೀಗೆ ಆಯಿತು. ವಿರೂಪಾಕ್ಷ ಶಾಸ್ತ್ರಿಗಳ ಮನೆಗೆ ಬಂದವರು ಹಾಗೆ ಹೊರಟುಬಿಟ್ರು. ನಮ್ಮ ಮನೆಗೆ ಬಂದರೆ ಅವ್ರಿಗೆ ಅದೇನಾಗುತ್ತೋ ಅಪ್ಪ. ಏನಾಯ್ತು ಅಂತ ಕೇಳಿದ್ರೆ ಯಾವ ಪ್ರತಿಕ್ರಿಯೆನೂ ಇರೋಲ್ಲ. ಏನಾಗ್ತಿದೆ ಅವ್ರಿಗೆ? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಶುರು ಮಾಡಿಸೋದೇ ಸಪ್ತಾಹ. ಆದರೆ ಪ್ರಾರಂಭದಲ್ಲಿ ಅನೇಕ ತೊಡಕುಗಳು. ಈಗ ಮುಂದೇನು? ತಿಳಿದವರು ಹಿರಿಯರ ಮಾರ್ಗದರ್ಶನವಿಲ್ಲದೆ ಹೇಗೆ ಮಾಡೋದು ದುರ್ಗಾ ಸಪ್ತಾಹ? ಅಪ್ಪನ ನೋಡಕ್ಕೆ ಬರ್ತೀನಿ ಅಂತಿದ್ರು. ಅವ್ರನ್ನ ನೋಡಕ್ಕೆ ಬಂದಾಗಲೂ ಅಷ್ಟೇ ಹಾಗೆ ಹೊರಟೋದ್ರು. ಏನಾಯ್ತು ಅಂತ ವಿಚಾರಿಸೋಣ ಅಂದರೆ ಕೈಗೆ ಸಿಗಲ್ಲ ವಿರೂಪಾಕ್ಷ ಶಾಸ್ತ್ರಿಗಳು. ದೇವಸ್ಥಾನದಲ್ಲೂ ನನ್ನ ಕಣ್ ತಪ್ಪಿಸ್ಕೊಂಡು ಓಡಾಡ್ತಾರೆ. ನಿಮ್ಮಪ್ಪ ಎಲ್ಲೋ? ಅವರಾದರೂ ಇದ್ದಿದ್ರೆ ಏನಾದರೂ ಹೇಳಿರೋರು. ಹೊರಗಡೆ ಇದ್ದಾರಮ್ಮ. ಜಾಜಿ ಇಲ್ಲಿ ನಡೆದಿದ್ದನ್ನೆಲ್ಲ ಹೇಳ್ತಾ ಇದ್ದಾಳೆ. ನನ್ನಿಂದ ಏನಾದರೂ ತಪ್ಪಾಯ್ತಾ ಅಜ್ಜಯ್ಯ? ಪೂಜೆ ಮಾಡ್ಸೋಕೆ ಬಂದವರು ಹಾಗೆ ಹೊರಟು ಹೋದ್ರು. ನೀನು ಯಾವ ತಪ್ಪು ಮಾಡಲ್ಲ, ಆ ನಂಬಿಕೆ ನನಗಿದೆ. ನೀನು ಏನೇ ಮಾಡಿದ್ರು, ನಿನ್ನಿಂದ ಏನೇ ಆದರೂ ಅದಕ್ಕೆ ಕಾರಣ ನೀನಲ್ಲ. ದುರ್ಗಾ ಸಪ್ತಾಹ ಶುರುವಾಗಕ್ಕೆ ಮುಂಚೆನೇ ನಿಂತೋಯ್ತಲ್ಲ, ಮುಂದೇನು? ಇನ್ಯಾರಾದರೂ ಸಜ್ಜನರು ಸಿಗ್ತಾರೇನೋ, ಕಾಯೋಣ. ಚಿಂತೆ ಬೇಡ, ಅಮ್ಮನವರು ಎಲ್ಲ ನೋಡ್ತಾ ಇದ್ದಾರೆ. ಇದಕ್ಕೆಲ್ಲ ಅವರೇ ದಾರಿ ತೋರಿಸ್ತಾರೆ. ನೀವು ನನ್ನನ್ನು ತಾಯಿ ರೂಪದಲ್ಲಿ ನೋಡ್ತಿದ್ದೀರಿ, ಹೌದು ತಾನೇ? ಅನುಮಾನವೇ ಬೇಡ ತಾಯಿ. ಈಗ್ಯಾಕೆ ಬಂತು ಈ ಶಂಕೆ ನಿಮಗೆ? ನನ್ನ ಮನಸ್ಸಿನಲ್ಲಿ ನಿಮಗೆ ಯಾವಾಗಲೂ ಆ ತಾಯಿ ಸ್ಥಾನನೇ.
ತಾಯಿ ಮಾತನ್ನ ಮಕ್ಕಳು ಕೇಳಬೇಕಲ್ವಾ? ನೀನು ಆಜ್ಞೆ ಮಾಡು ತಾಯಿ, ಶಿರಸಾವಹಿಸಿ ಅದನ್ನು ಪಾಲಿಸ್ತೀನಿ. ದುರ್ಗಾ ಸಪ್ತಾಹ ಮುನ್ನುಡಿ ಬರೆಯೋದಕ್ಕೆ ನಿಮಗಿಂತ ಶ್ರೇಷ್ಠರು ಯಾರೂ ಇಲ್ಲ. ನಿಮ್ಮ ಮಗು ಜಾಜಿಯಿಂದ ನೀವೇ ಶುರು ಮಾಡಿಸ್ಬೋದು ದುರ್ಗಾ ಸಪ್ತಾಹದ ವಿಧಿವಿಧಾನಗಳನ್ನು. ಸಂತೋಷ ತಾಯಿ, ನೀನೇ ಹೇಳ್ತಾ ಇದೀಯಾ ಅಂದಮೇಲೆ ಇದು ನನ್ನ ಪಾಲಿಗೆ ಬಂದಂಥ ಭಾಗ್ಯ. ನಡಿ ಮಗು, ಶುರು ಮಾಡೋಣ. ಸಂದೇಹನೇ ಇಲ್ಲ, ಅವಳು ಜಾಜಿ. ಬಲಿ ಕನ್ಯೆಯನ್ನ ಹುಡ್ಕೊಂಡು ಹೋದಾಗ ಒಂದೂರಲ್ಲಿ ನಾವು ಅವಳನ್ನ ಕಂಡಿದ್ವಿ. ಸತ್ ಹೋದವಳು ಪುನಃ ಎದ್ದು ಬಂದಿದ್ದಾಳೆ. ನಾವು ಶಂಕರ ಶಾಸ್ತ್ರಿನ ಕಟ್ ಹಾಕಕ್ ನೋಡಿದಾಗ ಬಂದು ನಮ್ಮ ಪೂಜೆನ ಕೆಡ್ಸ್ ಹೋದವಳು ಇವಳೆ. ಬಂದು ಶೇಖರಿ ಮನೆಯಲ್ಲಿ ವಾಸ್ತವ್ಯ ಹೂಡಿದಾಳೆ. ದುರ್ಗಾ ಸಪ್ತಾಹ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾಳೆ. ನಿಮ್ ಪೂಜೆನ ನಾನ್ ಕೆಡಿಸ್ದೆ, ಈಗ ನಾನ್ ಪೂಜೆ ಮಾಡ್ತೀನಿ ನೋಡಿ ಅಂತ ನಮ್ಮಿಬ್ರನ್ನ ಕಳಿಸ್ತಾಳೆ. ಅಲ್ಲಿಗೆ ಹೋಗಿ ನೋಡಿದ್ರೆ ನಮ್ಗೆ ಆಘಾತ ಆಗೋ ತರ ಎದುರಿಗೆ ಬಂದು ನಿಲ್ತಾಳೆ. ನಮ್ಗೆ ಕಣ್ಕಟ್ ವಿದ್ಯೆ ತೋರಿಸ್ತಾಳೆ, ಆಟ ಆಡಿಸ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿನಗೇನನ್ಸುತ್ತೆ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ? ಬಲಿ ಕೊಡೋದಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ರಲ್ಲ, ಈಗ ನೀವಿಬ್ರು ಬನ್ನಿ ನಿಮ್ಮನ್ನ ಬಲಿ ಹಾಕ್ತೀನಿ ಅಂತ ಪರೋಕ್ಷವಾಗಿ ಕರೀತಿದ್ದಾಳೆ ಅಂತಲ್ವಾ ವಿರೂಪಾಕ್ಷ? ನಿಸ್ಸಂದೇಹವಾಗಿ ಅವಳದೇ ಆಟ. ಮೊದಲು ಆ ಮಾಧವರಾವನ್ ಕರೆಸೋ ವಿಷಯ ಏನು ಅಂತ ಗೊತ್ತಾಗುತ್ತೆ. ಶ್ರೀಚಕ್ರ ನಮಗೆ ದಕ್ಕದೆ ಇರೋ ಹಾಗೆ ಮಾಡೋದಕ್ಕೋಸ್ಕರ ಅವಳು ಆಡ್ತಾ ಇರೋ ಆಟಗಳಿದೆಲ್ಲ. ಮಾಧವರಾವ್ನ ಹೋಗಿ ಕರ್ಕೊಂಡ್ ಬಾ ಮಣಿಕಂಠ. ನಿಂತ್ಕೊಳ್ಳೆ. ಅಪ್ಪ, ಯಾವುದೇ ಕಾರಣಕ್ಕೂ ನೀನು ಆ ಶೇಖರೆ ಮನೆಗೆ ಹೋಗೋಗಿಲ್ಲ. ನನ್ನ ಶತ್ರುಗಳವರು. ಅವರು ನಿಮಗೆ ಶತ್ರುಗಳು, ನನಗಲ್ಲ. ಯಾಕೆ ಪದೇ ಪದೇ ಅವ್ರ ಮನೆಗೆ ಹೋಗಿ ನಾನು ಹೊಟ್ಟೆ ಉರಿಸ್ತೀಯಾ? ಇವತ್ತಿಂದ ದುರ್ಗಾ ಸಪ್ತಾಹ, ಅಮ್ಮನವ್ರ ಆರಾಧನೆ, ಅದಕ್ಕೂ ನಿರ್ಬಂಧನ. ನೋಡಿ, ನಾನು ಹೋಗಿ ಬೇಗ ಬರ್ತೀನಿ. ಬೇಕಾಗಿಲ್ಲ. ದುರ್ಗಾ ಸಪ್ತಾಹ ತಾನೇ, ಅದನ್ನು ನಮ್ಮನೇಲೆ ಮಾಡು, ನಾನೇ ದುಡ್ಡು ಕೊಡ್ತೀನಿ. ಎಷ್ಟು ಖರ್ಚಾಗುತ್ತೆ ಹೇಳು ಸಪ್ತಾಹಕ್ಕೆ? ಒಟ್ಟಿನಲ್ಲಿ ನೀನು ಅವ್ರ ಮನೆಗೆ ಹೋಗಬಾರ್ದು ಅಷ್ಟೇ. ನೋಡಿ, ಹಠ ಮಾಡಬೇಡಿ. ನಾನು ಹೋಗ್ತಾ ಇರೋದು ಅಮ್ಮನವ್ರ ಪೂಜೆಗೆ. ದಯವಿಟ್ಟು ಅಡ್ಡಗಾಲು ಹಾಕ್ಬೇಡಿ, ನಿಮಗೆ ಪುಣ್ಯ ಬರುತ್ತೆ. ಗಂಡನ ಮಾತಿಗೆ ನೀನು ಮೊದಲು ಬೆಲೆ ಕೊಡೋದನ್ನು ಕಲ್ತ್ಕೋ, ನಿನಗೂ ಪುಣ್ಯ ಬರುತ್ತೆ. ಆಗ ಅಮ್ಮನವ್ರು ಒಳ್ಳೇದು ಮಾಡ್ತಾರೆ. ಗಂಡನ ಮಾತು ಮೀರಿ ಹೋದ ಪಾರ್ವತಿ ದೇವಿಗೆ, ಅಂದರೆ ಪಾರ್ವತಿ ಸ್ವರೂಪದ ನಿಮ್ಮ ಅಮ್ಮನವರಿಗೆ ತನ್ನ ತಂದೆ ಪರ್ವತರಾಜನ ಮನೆಯಲ್ಲಿ ಯಾವ ರೀತಿ ಮರ್ಯಾದೆ ಸಿಕ್ತು ಅಂತ ನಿಂಗೆ ಗೊತ್ತಿದೆ ತಾನೇ? ಪುರಾಣದಿಂದ ಏನೇ ಕಲ್ತಿದ್ಯಾ? ಗಂಡನ ಮಾತು ಕೇಳು ಮೊದಲು, ನನ್ನ ಮಾತಿಗೆ ಬೆಲೆ ಕೊಡು. ಆಯಿತು, ನೀವು ಹೇಳ್ದ ಹಾಗೆ ಕೇಳ್ತೀನಿ. ಅವ್ರ ಮನೆಗೆ ಹೋಗೋದಿಲ್ಲ. ನೀವು ನಾನು ಹೇಳ್ದಾಗ ಕೇಳ್ತೀರಾ? ನನ್ನ ಮಾತು ನೀನು ಕೇಳೋದಾದ್ರೆ ನಿನ್ನ ಮಾತು ನಾನು ಕೇಳ್ತೀನಿ ಕಣೆ. ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದರೆ ಸಂಸಾರ ಸ್ವರ್ಗ ಅಲ್ವೇನೆ? ಅದೇನು ಅಂತ ಹೇಳಿ. ಇನ್ಮೇಲೆ ನೀವು ಜಾಜಿ ತಂಟೆಗೆ ಹೋಗಬಾರ್ದು, ಹಾಗಂತ ಮಾತು ಕೊಡಿ. ಅದೆಲ್ಲ ಆಗಲ್ಲ. ನೀನು ನನ್ನ ಮಾತು ಕೇಳಬೇಕಷ್ಟೇ, ನಾನು ನಿನ್ನ ಮಾತು ಕೇಳಬೇಕು ಅಂತೇನಿಲ್ಲ. ಈಗ ತಾನೇ ಒಬ್ರು ಇನ್ನೊಬ್ರು ಮಾತು ಕೇಳಬೇಕು ಅಂದ್ರಲ್ಲ. ನನಗೇನು ಗೊತ್ತಿತ್ತು ನೀನು ಜಾಜಿನ ಬಿಟ್ಬಿಡು ಅಂತ ಕೇಳ್ತೀಯ ಅಂತ? ಜಾಜಿ ನಾನು ಇಷ್ಟಪಟ್ಟ ಹುಡುಗಿ. ಈ ಜನ್ಮಕ್ಕೆ ನನಗಾಗಿ ಹುಟ್ಟಿ ಬಂದಿರೋಳು. ಜಗ್ಗಿ ಜಾಜಿ, ಜಾ ಜಾ ಎರಡು ಎಷ್ಟು ಚೆನ್ನಾಗಿ ಹೊಂದುತ್ತೆ ನೋಡು. ಹೀಗೆ ಹಠ ಮಾಡಿ ರಾವಣ ಸೀತೆ ತಂಟೆಗೆ ಹೋಗಿದ್ದಕ್ಕೆ 10 ತಲೆನಲ್ಲಿ 1 ತಲೆನೂ ಉಳಿಲಿಲ್ಲ. ನೀವೇನು ತಿಳ್ಕೊಂಡಿದ್ದೀರಾ ಪುರಾಣ? ನಾನು ಹೋಗ್ತಾ ಇದ್ದೀನಿ ಅಷ್ಟೇನೆ. ನಿಂತ್ಕೊಳ, ನಿಂತ್ಕೊಳ. ಅಯ್ಯೋ, ಏನಾಯ್ತು ರೀ? ಬಿದ್ರಾ? ಕಾಲ್ ತಿರ್ಚಾಯ್ತಾ? ಬಾಬಾ
ಎಲ್ಲಿ ನಿತ್ಯ ನನ್ನ ಸ್ಮರಣೆ ಆಗುತ್ತೋ, ಎಲ್ಲಿ ಧರ್ಮ ಶಾಸ್ತ್ರಗಳ ಪಾಲನೆ ಆಗುತ್ತೋ, ಎಲ್ಲಿ ಸತ್ಯ ನ್ಯಾಯಕ್ಕೆ ಆದ್ಯತೆ ಇದೆಯೋ ಅಲ್ಲೇ ನಾನು ಸದಾ ಇರ್ತೀನಿ. ಎಲ್ಲರನ್ನೂ ಕಾಯ್ತೀನಿ, ಎಲ್ಲರನ್ನೂ ರಕ್ಷಿಸ್ತೀನಿ. उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या ತಗೊಳ್ಳಿ. ಸಕ್ಕರೆ ಕಮ್ಮಿ ಹಾಕಿದ್ಯಾ? ಸಕ್ಕರೆನೇ ಹಾಕಿಲ್ಲ. ಎಷ್ಟು ಹಾಕಿದ್ರೂ ಇಲ್ಲ ಕಮ್ಮಿ ಅಥವಾ ಜಾಸ್ತಿ ಅಂತೀರ. ನಿಮಗೆ ಎಷ್ಟು ಬೇಕೋ ನೀವೇ ಹಾಕ್ಕೊಳ್ಳಿ. ನಿಮ್ಮ ಅಳತೆ ನಿಮಗೆ ಗೊತ್ತು. ಕೇಳಿದ್ದೆ ತಪ್ಪಾಯ್ತು ನೋಡು. ನನಗೆ ಇನ್ನೊಂದು ಕೆಲಸ ಹೇಳ್ತೀಯಾ? ಇಷ್ಟು ವರ್ಷ ಆಯಿತು ನೀನು ಬಂದು, ನನಗೆ ಕಾಫಿಗೆ ಎಷ್ಟು ಸಕ್ಕರೆ ಬೇಕು ಏನು ಅನ್ನೋದೇ ಗೊತ್ತಾಗಲಿಲ್ಲ ನಿನಗೆ. ಯಾವಾಗ ಕಲಿತೀಯೋ ಏನೋ. ಲಲಿತಾ, ಕಾಫಿ ಕೊಡ್ಲಾ ತಿಂಡಿ ತಿಂತೀರಾ? ಬೇಡ, ಮುಖ ತೊಳೆದ್ಮೇಲೆ 2 ಸಲ ಆಯಿತು ಆಗಲೇ ಕಾಫಿ. ತಿಂಡಿ ತಿಂದ್ಬಿಡ್ತೀನಿ. ಜಾಸ್ತಿ ಕಾಫಿ ಕುಡಿಬೇಡಿ ಅಂತ ಹೇಳಿದ್ದಾರೆ ವೈದ್ಯರು. ಅಮ್ಮ, ದುರ್ಗಾ ಸಪ್ತಾಹದ ಮೊದಲನೇ ದಿನದ ಪೂಜೆ ಹೂ ಸರ ಎತ್ತದ ಹಾಗಾಯ್ತಲ್ವಾ? ಹೌದಪ್ಪ, ಎಲ್ಲ ಆ ತಾಯಿ ಕೃಪೆ. ಇನ್ನು ಉಳಿದ ದಿವಸಗಳು ಹೀಗೆ ನಡೆದು ಬಿಟ್ರೆ ಆ ತಾಯಿ ತೃಪ್ತಳಾಗ್ತಾಳೆ. ನಮ್ಮ ಸುನೀತಾ ಬರಲೇ ಇಲ್ಲ ನೋಡಿ ದುರ್ಗಾ ಸಪ್ತಾಹಕ್ಕೆ. ಅವಳು ಬಂದಿದ್ದಿದ್ರೆ ನನಗೂ ಸ್ವಲ್ಪ ಕೈಕಾಲು ಬಿಡುವಿರೋದು. ಬರಬೇಕಾಗಿತ್ತವಳು. ಸರಿ ಹೋಯ್ತು. ಪಾಪ ಆ ಹೆಣ್ಮಗಳು ನಮ್ಮನೆಗೆ ಬಂದರು ಅಂತೀರಿ, ಬರದೇ ಇದ್ರು ಅಂತೀರಿ. ಚೆನ್ನಾಗಿದೆ ನಿಮ್ಮ ಅಕ್ಕ ತಂಗಿರ ಕೋಳಿ ಜಗಳದ ಪ್ರೀತಿ. ಬರ್ದದಿದ್ದೆ ಒಳ್ಳೇದಾಯ್ತು ಬಿಡಜ್ಜಿ. ಅವ್ರಿಗೇನು ಕೆಲಸ ಇದೆಯೋ ಏನೋ ಮನೇಲಿ. ಮೊನ್ನೆ ನಾನು ಜಗ್ಗಿ ಚಿಕ್ಕಪ್ಪಂಗೆ ಸರಿಯಾಗಿ ಗೂಸ ಕೊಟ್ಟಿರೋದ್ರಿಂದ ಚಿಕ್ಕಮ್ಮ ನಮ್ಮನೆಗೆ ಬಂದಿದ್ರೆ ಅದೇ ಕಾರಣ ಇಟ್ಕೊಂಡು ಬಂದು ಮತ್ತೆ ಗಲಾಟೆ ಮಾಡಿರೋರು. ಪೂಜೆಗೆ ಮತ್ತೊಂದು ವಿಘ್ನ ಆಗಿರೋದು. ನೀನೇನು ನೊಂದ್ಕೋಬೇಡ. ಅದೇನು ಕೆಲಸ ಹೇಳು, ನಾನೇ ಮಾಡ್ತೀನಿ. ಹೆಂಗಸರು ಮಾಡೋ ಕೆಲಸ ಎಲ್ಲ ನೀನು ಮಾಡೋದಕ್ಕಾಗತ್ತೇನೋ?
ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕೋ ಅವ್ರವ್ರು ಮಾಡಬೇಕು. ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ, ತಿಂಡಿ ಕೊಡ್ತೀನಿ. कराग्रे वसते लक्ष्मी करमध्ये सरस्वती. ಏ ಜಾಜಿ 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 ನಿಂತ್ಕೊಳೆ. ಮಾತಾಡ್ಬೇಡ ನೀನು. ಯಾಕೆ ಉರಿ ಮಾರಿ ಕೋಪ? ಹೇಳದ್ನಲ್ಲ ಮಾತಾಡ್ಸ್ಬೇಡ ಅಂತ. ನನ್ನ ತಪ್ಪೇನು ಅಂತ ಹೇಳಿದ್ರೆ ತಿದ್ಕೋತೀನಿ, ಅದನ್ನ ಬಿಟ್ಟು ಮಾತನಾಡ್ಬೇಡ ಅಂದ್ರೆ ನನ್ನ ಪ್ರಾಣನೇ ಹೋಗುತ್ತೆ. ಏನು ಗೊತ್ತಿಲ್ದಿರೋ ಒಂಥರ ಆಡ್ಬೇಡ. ನಾನ್ ದುರ್ಗಾ ಸಪ್ತಾಹ ಮಾಡ್ತಿದ್ದೀನಿ, ನೀನು ಬರ್ಬೇಕು ಅಂತ ಹೇಳಿದ್ದೆ ತಾನೆ, ಯಾಕೋ ಬರ್ಲಿಲ್ಲ? ನಮ್ಮಮ್ಮಂಗೆ ಇಷ್ಟ ಇಲ್ಲ ಕಣೆ ನಾವು ನಿಮ್ಮ ಮನೆಗೆ ಬರೋದು. ಯಾಕೆ? ಇಷ್ಟ ದಿನ ನಮ್ಮನೆಯವ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ, ಈಗ ನಿಮ್ಮಮ್ಮಂಗೆ ಇಷ್ಟ ಇಲ್ಲ ಅಂತ ಕಾರಣ ಕೊಡ್ತಿದ್ಯಾ? ನಮ್ಮಮ್ಮ ನಿಮ್ಮನೆಯವ್ರೆಲ್ರಿಗೂ ಅಷ್ಟೇ, ನಾನು ಅಲ್ಲಿ ಬಂದು ಏನೇ ಅವಾಂತರ ಆದರೂ ನಾನೇ ಕಾರಣ ಅನ್ನೋ ಥರ ಆಗುತ್ತೆ. ನೀನು ಬರೋದಕ್ಕಿಂತ ಮುಂಚೆ ಏನೇನೋ ಆಗೋಯ್ತು, ನೀ ಬಂದಮೇಲೆ ಆಗ್ಬಾರ್ದೆಲ್ಲ ಆಗೋಯ್ತು. ನಿನ್ನ ಮೈ ಕೈ ಎಲ್ಲ ಗಾಯ ಆಗಿ ತೊಂದರೆ ಆದಾಗ ನೀನು ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಅಜ್ಜಯ್ಯ ಕೊಡ್ತಾ ಆಯ್ತಾನು ಸರಿಯಾದ ಸಮಯಕ್ಕೆ ತಂದು ಕೊಡೋಕ್ಕಾಗಿಲ್ಲ. ನಾನು ಅದೃಷ್ಟನೇ ಸರಿ ಇಲ್ಲ ಕಣೆ. ಅದೆಲ್ಲ ಮುಗ್ದೋದ್ ಕತೆ ಅಲ್ವಾ, ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಯಾಕೋ ಕೊರಗ್ತೀಯಾ? ಆ ಕೊರಗ್ ನೀಗಿದ್ದೆ ನಿನ್ನೊಳಗಿನ ನನ್ನ ಗೆಳತಿ ಸುಂದ್ರಿ ಮತ್ತೆ ಬಂದಿದ್ದಾಳೆ ಅಂತ ಹೇಳ್ದೆಯಲ್ಲ ಆವಾಗ. ಈಗ ನಾನು ಮಾತಾಡ್ಸ್ಬೇಡ ಅಂದ್ರೆ ನಾನು ಇಲ್ಲಿಗೆ ಹೋಗ್ಲಿ? ಬೇಜಾರು ಮಾಡ್ಕೋಬೇಡ ಕಣೋ, ನಮ್ಮ ಮನೆಯವ್ರಿಗೆಲ್ಲ ಹೇಳಿ ನಾನು ಒಪ್ಪಿಸ್ತೀನಿ. ಅಜ್ಜಿನೂ ಈಗ ನನ್ನ ಮಾತು ಕೇಳ್ತಿದ್ದಾರೆ. ಇವತ್ತು 2ನೇ ದಿವಸದ ಪೂಜೆ, ಇವತ್ತಾದ್ರೂ ಬಾರೋ. ಸರಿ, ನಾನು ನಿಮ್ಮ ಮನೆಗೆ ಬರ್ತೀನಿ, ಆದರೆ ನೀನು ಮಾತನಾಡಲ್ಲ ಅಂತ ಮಾತ್ರ ಹೇಳ್ಬೇಡ. ಬೇಕಿದ್ರೆ ಬೈ, ಏನು ಬೇಕಾದ್ರೂ ಅನ್ನು ಮಾತ್ರ ಮಾತನಾಡು, ಸರಿನಾ? ಆಯ್ತು. ಅಕ್ಕ, ಸುನೀತಾ, ನಿನ್ನೆ ಯಾಕೆ ಬರಲಿಲ್ಲ? ನಿನ್ನನ್ನು ತುಂಬ ನೆನೆಸ್ಕೊಂಡೆ ನಾನು. ಅಯ್ಯೋ, ಇವ್ರ ಬುದ್ಧಿ ಗೊತ್ತಲ್ಲ ನಿನ್ಗೆ. ಹೋಗ್ಬಾರ್ದು ಅಂತ ಒಂದೇ ಸಮ ಜಗಳ ಆಡ್ತಾ ಇದ್ರು. ಈಗ ಅವ್ರ ಕಣ್ ತಪ್ಪಿಸಿ ಬಂದೆ. ನಿನಗೆ ಅಂತ ಪ್ರಸಾದ ತೆಗೆದಿಟ್ಟಿದ್ದೀನಿ, ಇರು ತರ್ತೀನಿ. ನೋಡಿ ಭಾವ, ನೀವು ಹೇಳಿದ್ರಿ ಅಂತ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ತಾಳಿ ಕಟ್ಕೊಂಡಿದ್ದೀನಿ. ಆದರೆ ನನ್ನ ಗಂಡ ಏನೂ ಇದಕ್ಕೆ ಬೆಲೆ ಕೊಡಲಿಲ್ಲ. ಪರವಾಗಿಲ್ಲ, ನನ್ನ ಮಾತಿಗೆ ಅಷ್ಟು ಗೌರವ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಪ್ರತಿ ಸಲ ನಾನೇ ಸೋತಿದ್ದೀನಿ. ಹೀಗೆ ಎಲ್ಲರೂ ನನ್ನನ್ನು ಮಾತಲ್ಲೇ ಕಟ್ಟಾಕ್ತೀರಿ. ಮೊದಲು ಅಪ್ಪ ಅಮ್ಮ, ನಿಮ್ಮ ತಾಯಿ ಆಸೆ ಹುಟ್ಟಿಸಿ ನಿರಾಸೆ ಮಾಡಿದ್ರಿ. ಈಗ ನೀವು. ಮುಗಿದು ಹೋದ ಕತೆ ಅದು, ಯಾಕೆ ನೆನೆಸ್ಕೋತೀಯ? ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತಲ್ವಾ? ಈಗ ನೋಡಿ, ಮದುವೆ ಆದಾಗಿಂದಲೂ ನಮ್ಮ ಸಂಸಾರ ಅನುಮಾನದ ಹುತ್ತ. ಹಾಗೆ ಯಾಕೆ ಅನ್ಕೋತೀಯ? ಅದೇ ಸತ್ಯ ಅಲ್ವಾ ಭಾವ? ನೀವು ನನ್ನನ್ನು ಮಾತಲ್ಲೇ ಕಟ್ಟಾಕ್ತೀರಿ, ನಾನು ಸೋಲ್ತಾನೆ ಬಂದೆ. ಒಟ್ಟಿನಲ್ಲಿ ಒಬ್ರಲ್ಲ ಒಬ್ರ ಮಾತಿಗೆ ಗೌರವ ಕೊಟ್ಟು ತಲೆ ಬಾಗ್ತಾನೆ ಬಂದಿದ್ದೀನಿ. ಆದರೆ ಇದರಿಂದ ಒಳ್ಳೇದೇ ಆಗುತ್ತೆ ನಿನಗೆ. ನೋಡ್ತಿರು, ನಿನ್ನ ಸಂಸಾರ ಸರಿ ಹೋಗುತ್ತೆ. ನಾನಿನ್ನು ಯಾವಾಗ ಸಂಸಾರ ಮಾಡಬೇಕು ಭಾವ? ಆಸೆ ಅಭಿಲಾಷೆಗಳೆಲ್ಲ ಮುಗಿಯೋ ಕಾಲ ಬಂತು. ನಾನಿಷ್ಟಪಟ್ಟವರು ನನಗೆ ಸಿಗಲಿಲ್ಲ. ಎಡಬಿಡಿಂಗೆ ಆಗಿದೆ ಬದುಕು. ಈ ಕ್ಷಣನೇ ಈ ತಾಳಿನ ನಿನ್ನ ಗುತ್ತಿಗೆ ಕಟ್ಟಿ
ಇಷ್ಟೇ ಸಾಕು ಭಾವ. ನನಗೆ ಜೀವನ ಇಡೀ ತೃಪ್ತಿಯಿಂದ ಕಳೆದ್ಬಿಡ್ತೀನಿ.